ಬೆಳಗ್ಗೆ 6-7 ಗಂಟೆಲಿ ಬಿಟ್ಟಿದ್ವಿ ಮನೇಲಿ. ಅಡ್ಡಾಡಿ ಇಷ್ಟೊತ್ತಾಗ ಅಡ್ಡಾಡ್ಬಿಟ್ಟು ಎಲ್ಲಿ ವ್ಯಾಪಾರನೇ ಇಲ್ಲ. ಭಾರ ಇರುತ್ತಲ್ಲ, ತಲೆ ನರುವೆ ನೋವು ಬರುತ್ತಾ? ತಲೆ ನೋವು ಏನೋ ಆಗಿತ್ತು, ತಲೆ ಕೂದಲೆಲ್ಲ ಉದ್ರಿ ಅಲ್ಲೇ ತುಂಡಾಗಿತ್ತೆ. ಈಗ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡ್ತೀರಿ? ಈಗ ಬೆಳಗ್ಗೆಯಿಂದ ಇಲ್ಲಿ ತನಕ ಒಂದು 40 ಕಿಲೋಮೀಟರ್ 35 ಕಿಲೋ ಅಡ್ಡಾಡ್ತೀವಿ ಒಳಗೆ. ಹಂಗಾಗಿ ಕಾಲುಗಳೆಲ್ಲ ನರಗಳೆಲ್ಲ ಸೌದೋಗಿದ್ದಾವೆ ಇದೆ. ಹೌದಾ? ಸುಸ್ತಾದ್ರೂ ಸುಸ್ತಾಯ್ತು ಕುತ್ಕೊಳಂಗಿಲ್ಲ, ಅಡ್ಡಾಡ್ತಾ ಇರ್ಬೇಕು ವ್ಯಾಪಾರಕ್ಕೆ. ಎಲ್ಲಾರ ಒಂದ್ ಸ್ವಲ್ಪ ಆಗುತ್ತೇನೋ ಎಲ್ಲಾರ ಸ್ವಲ್ಪ ಆಗುತ್ತೇನಂತ. ಈ ಅಡಿಕೆಕಾಯಿ ತೆಂಗಿನ ಕೊಯ್ತಾರಲ್ಲ ಬಿದ್ರ ಗಿಡ, ಅದನ್ನ ಮಾರ್ತಿದ್ವಿ. ಬೆಳಗ್ಗೆ 8 ಗಂಟೆ ಕುತ್ಕೊಂಡು ವ್ಯಾಪಾರ ಕುತ್ಕೊಂಡ್ರೆ 10-12 ಗಂಟೆ 40-50 ಸಾವಿರ ವ್ಯಾಪಾರ ಮಾಡ್ತಿದ್ವಿ. ಎಲ್ಲ ಹೋಗ್ಬಿಡ್ತೇವೆ, ಎಲ್ಲ ಫೈಬರ್ ಬಂದ್ಬಿಟ್ವು, ಪ್ಲಾಸ್ಟಿಕ್ ಫೈಬರ್ ಹಂಗ್ ಬಂದೆ ನಾವ್ ಇದಕ್ ಬಂದಿದ್ವಿ. ಬೋರ್ ಬರ್ಸಾಕೆ, ಅಡಿಕೆ ಸಸಿ ಕೊಡ್ರಸಾಕೆ, ಅದಕ್ಕೆ ನಾವು ಬೇಕಾದಾಗಲ್ಲ 50,000 ಲಕ್ಷ 50,000 ಲಕ್ಷ ಇಸ್ಕೊಂಡಿದ್ವ. ಅದು ಸಾಲ ಆಗೈತೆ, 3-4 ಲಕ್ಷ ಸಾಲ ಆಗಿತ್ತೆ. ಆಮೇಲೆ ಅದನ್ನ ಬಿಟ್ಟು ಈಗ ಹೋದ್ರೆ ಅವರು ಅದನ್ನೆಲ್ಲ ಕೊಟ್ಟು ಹೋಗ್ತಾರೆ, ಕೊಟ್ಟು ಹೋಗಕ್ಕಾಗಲ್ಲ. ಅದಕ್ಕೆ ಈಗ ಅದ್ರ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅವ್ರ ಕೆಳಗೆ. ಎಲ್ಲರಿಗೆ ಒಂದಲ್ಲ ಒಂದು ಸೊಳ್ಳೆದಾಗುತ್ತೆ, ಅನ್ನಿಸ್ಕೊಳ್ಳಲ್ಲ. ಅದೇ ಆಗುತ್ತೆ. ರಾತ್ ಕಾಲಕ್ಕೆ ಏನಿಲ್ಲ. ಪರೀಕ್ಷೆಗಳು ಐಬ್ರೈಟ್ ಅಂತ, ಭಾರತದ ಬೆಳಕು ಅಂತ. ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗದು. ಗೌರಿ ಹಬ್ಬಕ್ಕೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಕೊಟ್ಬಿಡ್ತೀನಿ ಸೀರೆ. ಸತ್ತು 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 ಬದುಕಿರೋದು. ಇದು ಒಂದು ಅಕ್ಕಿ ಇಟ್ಕೊಂಬಿಡಿ, ತಗೊಳ್ಳಿ ಇಟ್ಕೊಳ್ಳಿ. ಅಯ್ಯೋ ಬೇಡ ಬಿಡ್ತಾ ಇಟ್ಕೊಳ್ಳಿ. ಎಂತ ಒಳ್ಳೆ ಮನಸ್ಸು, ಎಂತ ಒಳ್ಳೆ ದೇವ್ರ ಕೊಟ್ಟಿದ್ದೀನಿ ನಿಮಗೆ. ವ್ಯಾಪಾರ ಆಗಿಲ್ಲ ಅಂತ ಬೆಳಗ್ಗೆಯಿಂದ ಇಲ್ಲಿ ತನಕ ಒಂಚೂರು ವ್ಯಾಪಾರ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಲ್ಲ, ಈಗ ಬೇಜಾರು ಮಾಡ್ಕೊಬಿಡಿ, ಆರಾಮಾಗಿ ಮನೆಗೆ ಹೋಗಿ. ಆಯ್ತು, ನಾವು ದೇವ್ರಿಗೆ ಒಳ್ಳೇದು ಮಾಡಿ ತಾಯಿ ವಿಷಯ ಚೆನ್ನಾಗಿಟ್ಟು ಚೆನ್ನಾಗಿ ಕಾಪಾಡಿ. ಫೋಟೋ ತೆಕ್ಕೊಳ್ಳೋಣ ನಾವು, ನೀವು? ಆಯ್ತಮ್ಮ. ವ್ಯಾಪಾರನೇ ಆಗಲಿಲ್ಲ. ವ್ಯಾಪಾರ ಆಗೇ ಇಲ್ವಾ? ವ್ಯಾಪಾರನೇ ಇಲ್ಲ. ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಆಗ್ಬೇಕಾಯ್ತು, ಆಗಿದ್ರೆ ವ್ಯಾಪಾರ. ಹೌದಾ? ವ್ಯಾಪಾರನೇ ಇಲ್ಲ ಇವತ್ತು ಬೆಳಗ್ಗಿಂದ. ಕಬ್ಬು ಬುತ್ತಿ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 8 ಗಂಟೆ ಆಗ್ತದೆ ಬರುತ್ತೆ. 8 ಗಂಟೆ ಆಗುತ್ತಾ? ನೀವು ಯಾವ ಊರಿಂದ ಬರೋದು? ವ್ಯಾಪಾರ ಸ್ವಂತ ಕಡೂರು. ಅದೇಂಗೆ ಕಡೂರಿಂದ ಬೆಂಗಳೂರು? ಮನೆ ಮಾಡಿದ್ದೀವಿ ವ್ಯಾಪಾರ ಹತ್ರ. ಎಲ್ಲ ಫ್ಯಾಮಿಲಿನೇ ಇದ್ದೀರಾ? ಇಲ್ಲ ಇಲ್ಲ, ನಾನು ಮಗ ಬಂದಿದ್ವಾ, ಮಗ ಊರಿಗೆ ಹೋಗ್ತಾರೆ, ನಾನು. ನಿಮ್ಮ ಯಜಮಾನ್ರು? ಅವ್ರು ಅಲ್ಲೇ ತೋಟ ನೋಡ್ತಿದ್ದಾರೆ. ಹೌದಾ? ಅಡಿಕೆ ತೋಟನಾ? ನೀರು ಗೀರು ಬಿಡೋದು ತೋಟಕ್ಕೆ, ತೋಟ ನೋಡ್ತಿದ್ದಾರೆ. ಸೊಸೆ ಮನೇಲಿ ಐತೆ, ನೋಡ್ಕೊಂಡು ಮಾಮಗ ಅಡುಗೆ ಮಾಡ್ಕೊಂಡು. ನನ್ನ ಮಗನ ಬರ್ತೀವಿ, ನನ್ನ ಮಗ ಹೋಗ್ತಾನೆ, ಮಾಡ್ಕೊಂಡು ಬಿಸ್ಕೊಂಡು ಹೋಗ್ತಾನೆ. ನಾನು 1 ತಿಂಗಳಿಗೆ 1 ತಿಂಗಳು 2 ತಿಂಗಳು ಹೋಗ್ತೀನಿ. 1 ತಿಂಗಳು 2 ತಿಂಗಳಿಗೆ ಹೋಗ್ತೀರಾ? ಅಲ್ಲಿ ಏನು ನಿಮಗೆ ದುಡಿಮೆ ಆಗಲ್ವಾ? ಅಲ್ಲೇನು ದುಡಿಮೆ ಆಗಲ್ಲ. ನಾವೆಲ್ಲ ಸಾಲ ಮಾಡಿ, ಬಾದ್ರ ಸಾಲ ಮಾಡಿ ಅಡಿಕೆ ತೋಟ ಮಾಡ್ತಿದ್ವಿ. ಹೌದಾ? ಬೋರ್ ಬರ್ಸಾಕೆ, ಅಡಿಕೆ ಸಸಿ ಕೊಡ್ರಸಾಕೆ, ಅದಕ್ಕೆ ನಾವು ಬೇಕಾದಾಗಲ್ಲ 50,000 ಲಕ್ಷ 50,000 ಲಕ್ಷ ಇಸ್ಕೊಂಡಿದ್ವ. ಅದು ಸಾಲ ಆಗೈತೆ, 3-4 ಲಕ್ಷ ಸಾಲ ಆಗಿತ್ತೆ. ಆಮೇಲೆ ಅದನ್ನ ಬಿಟ್ಟು ಈಗ ಹೋದ್ರೆ ಅವರು ಅದನ್ನೆಲ್ಲ ಕೊಟ್ಟು ಹೋಗ್ತಾರೆ, ಕೊಟ್ಟು ಹೋಗಕ್ಕಾಗಲ್ಲ. ಅದಕ್ಕೆ ಈಗ ಅದ್ರ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅವ್ರ ಕೆಳಗೆ. ಮೊದ್ಲಲ್ಲಿ ವ್ಯಾಪಾರ ಮಾಡ್ತಿರ್ಲಿಲ್ಲ ನಾವು. ವ್ಯಾಪಾರ ಮಾಡೋದು ನೋಡಿದ್ರೆ ಕೂದಲೆಲ್ಲ ಎಲ್ಲಿ ತಗೊಂಡೋಗಿ ಕೊಡ್ತೀರಾ ನೀವು? ಅವ್ರು ಓನರ್ ಇದ್ದಾರೆ, ಪಾತ್ರ ತರಿಸಿರ್ತಾರೆ ಅವರು, ಅವರೇ ಪಾತ್ರ ಕೊಡ್ತಾರ, ಅವ್ರು ತಗೊಂಡ್ ಹೋಗ್ತಾರೆ. ಎಷ್ಟು ಕೊಡ್ತಾರೆ? ಕೂಲಿ ಕೊಡ್ತಾರೆ, 500 ರೂಪಾಯಿ ಒಂದಿನಕ್ಕೆ. ಆಗ್ಲಿ ಬಿಡ್ಲಿನಾ ಏನು? ಆಗ್ಲಿ ಕೊಡ್ತಾರೆ, ಆಗ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಬೆಳಗ್ಗೆ 6-7 ಗಂಟೆಲಿ ಬಿಟ್ಟಿದ್ವಿ ಮನೆ. 5 ಬರಕ್ಕೆ 8 ಗಂಟೆ 9 ಗಂಟೆ ಆಯ್ತು.
ಅಡ್ಡಾಡಿ ಇಷ್ಟೊತ್ತಂಗ ಅಡ್ಡಾಡಿದ್ರೆ ಎಲ್ಲಿ ವ್ಯಾಪಾರನೇ ಇಲ್ಲ. ಈಗ 2 ವರ್ಷಕ್ಕಿಂತ ಮುಂಚೆ ಊರಲ್ಲೇ ಇದ್ರಿ, ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರೆ ಹೆಂಗಲ್ಲಿ? ನಾವು ಸ್ವಂತ ಕೆಲಸ, ಯಾವ ಕೆಲಸ ಸ್ವಂತ ಕೆಲಸನೇ. ಈ ಅಡಿಕೆಕಾಯಿ ತೆಂಗಿನ ಕೊಯ್ತಾರಲ್ಲ ಬಿದ್ರಗಣ, ಅದನ್ನ ಮಾರ್ತಿದ್ವಿ ನಾವು. ಅದನ್ನ ಮಾರಕ್ ಕೂತ್ಕೊಂಡ್ರೆ ಬೆಳಗ್ಗೆ 8 ಗಂಟೆ ಕೂತ್ಕೊಂಡು ವ್ಯಾಪಾರ ಕೂತ್ಕೊಂಡ್ರೆ 10-12 ಗಂಟೆಗೆ 40-50 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಿದ್ವಿ ಒಂದ್ ದಿವ್ಸಕ್ಕೆ. ಈಗ 4-5 ವರ್ಷ ಮುಂಚೆನೆ. ಹೌದಾ? ಎಲ್ಲಿ? ಊರಲ್ಲೇ? ಇಲ್ಲ, ಗುಬ್ಬಿ, ತುಮಕೂರು. ನಮ್ದು ಸ್ವಂತ ಗಾಡಿ ಇತ್ತ, ನನ್ ಮಗ ಗಾಡಿ ಓಡಿಸ್ತಿದ್ದ. ಗಾಡಿಯಾಗ ಬಂದು ಒಂದ್ ಸರ್ಕಲಾಗ ಹಾಕೊಂಡು ಕೂತ್ಕೊಂಡ್ರೆ ಸಾಕಾಗಿತ್ತು. ಎಲ್ಲ ಹೋಗ್ಬಿಡ್ತೇವೆ, ಎಲ್ಲ ಫೈಬರ್ ಬಂದ್ಬಿಟ್ವು, ಪ್ಲಾಸ್ಟಿಕ್ ಫೈಬರ್ ಹಂಗ್ ಬಂದೆ ನಾವ್ ಇದಕ್ ಬಂದಿದ್ವಿ. ಏನ್ ಹೆಸರು ನಿಮ್ದು? ಕಾಳಮ್ಮ. ಹೆಸರೇನು ರೀತಿ ಇಲ್ಲ, ಹೆಸರೇನು ಚೆನ್ನಾಗಿಲ್ಲ. ಏನು ಮನ್ಸು ಚೆನ್ನಾಗಿದ್ದೀರ? ನಿಮ್ಗೆ ಎಷ್ಟು ಜನ ಮಕ್ಳು? 3 ಜನ ಇದ್ದಾರೆ. 2 ಹೆಣ್ಮಕ್ಳು, ಮಗ. 2 ಹೆಣ್ಮಕ್ಳದು ಮದ್ವೆ ಮಾಡಿದೀರಾ? ಮದ್ವೆ ಆಗಿತ್ತೆ, 3 ಜನಕ್ಕೂ ಆಗಿತ್ತೆ. ನಮೀಗ 14 ವರ್ಷಕ್ಕೆ ಮಾಡಿದಾರೆ. ಕೂಲಿ ನಾನು ಅಷ್ಟೇ ಅಲ್ಲ, ಪುಟ್ಟಿ ಮಂತ್ರಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಅವಾಗ. ಹೌದಾ? ಅವಾಗೇನು ಆಸ್ತಿ ಯಾರು ಏನು ಇರ್ಲಿಲ್ಲ. ಇವಾಗ ನಮ್ಮ ಕಾಲದಲ್ಲಿ ನಾವು ದುಡ್ದು, ನಮ್ಮ ಗಂಡನ ಮನೆಯೊಳಗೆ ನಾವು ದುಡ್ಡು ಮಾಡಿದ್ವಿ. ನನ್ನ ಮಗನಿಗೆ ಒಬ್ಬ ಮಗ ಹುಟ್ಟಿದಾನೆ, ಸಾಕು. ಇನ್ನೊಂದ್ 2 ವರ್ಷ ಎಷ್ಟು ಕಷ್ಟಪಡಿದ್ರೆ ನನ್ನ ಮೊಮ್ಮಗ ಸುಖ ಒಟ್ನಲ್ಲಿ ಇವಾಗ ಮೊಮ್ಮಕ್ಳಿಗೋಸ್ಕರ ಕಷ್ಟಪಡ್ತಿದ್ದೀರಾ? ಮಗನಿಗೆ ಆಗಿ ನನ್ನ ಮಗನು ಅವ್ರು ಚೆನ್ನಾಗಿರ್ಲಕ್ಕೆ ಮಾಡೋದು. ಅದೇ ಅಲ್ವಾ ತಂದೆ ತಾಯಿ ಅಂದ್ರೆ. ಮಗ ಚೆನ್ನಾಗಿ ಇಲ್ಲೇ ತಿಂದು ಊಟ ಮಾಡಿದ್ದೀನಿ. ಈಗ ಕಾಲ್ ನೋವು ಬಂದಿತ್ತು, ಸ್ವಲ್ಪ ರೆಸ್ಟ್ ತಗೊಂಡಂಗ ಆಯ್ತು. ನೀವು ತಗೊಂಡ್ರೆ ಏನ್ ಮಾಡೋಣ, ವ್ಯಾಪಾರ ಇಲ್ಲ, ಬೇಜಾರಾಯ್ತು. ಹೋಗ್ಲಿಲ್ಲ, ಓನರ್ ಕಡಿಮೆ ಆಯ್ತು ಅಲ್ವಾ? ವ್ಯಾಪಾರ ಆಗಿಲ್ಲ ಆಗುತ್ತೆ, ತಗೊಳ್ಳಿ. ಒಳ್ಳೇದೇ ಆಗ್ಬೇಕಲ್ವಾ? ಒಳ್ಳೆಯವ್ರಿಗೆ ಒಂದಲ್ಲ ಒಂದು ಒಳ್ಳೇದಾಗುತ್ತೆ ಅನ್ನೋ ಸುಳ್ಳು ಅದೇ ಆಗುತ್ತೆ. ರಾತ್ ಕಾಲಕ್ಕೆ ಏನಿಲ್ಲ, ಪರೀಕ್ಷೆಗಳು. ಇದು ಎಷ್ಟು ಕೆಜಿ ಇರುತ್ತಮ್ಮ ತಲೆ ಮೇಲೆ ಹೊರ್ಕೋತಿರಲ್ಲ? ಒಂದು 10 ಭಾರ ಇರುತ್ತಲ್ಲ. ತಲೆ ನರುವೆ ನೋವು ಬರುತ್ತಾ? ತಲೆ ಕೂದಲೆಲ್ಲ ಉದ್ರಿ ಅಲ್ಲೇ ತುಂಡಾಗಿತ್ತೆ. ನೋವು ಬರುತ್ತಾ? ಸಂಜೆ ಎಷ್ಟೊತ್ತಿಗೆ ಹೊರ್ಕೊಂಡು ಓಡಾಡಿರ್ತೀರಲ್ಲ? ಎಲ್ಲ ನೋವು ಬರ್ತಿದೆ, ಬೆನ್ನೆಲ್ಲ ಸೇರ್ತಿತ್ತೆ. ಕಾಲು ನೋವು ಬರುತ್ತಲ್ವಾ? ಈಗ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡ್ತೀರಾ? ಈಗ ಬೆಳಗ್ಗೆಯಿಂದ ಇಲ್ಲಿ ತನಕ ಒಂದು 40 ಕಿಲೋಮೀಟರ್ 35 ಕಿಲೋ ಅಡ್ಡಾಡ್ತೀವಿ ಒಳಗೆ. ಅಲ್ಲ ಕಾಲುಗಳಲ್ಲಿ ಆಗದ ನರಗಳೆಲ್ಲ ಸೌದೋಗಿದ್ದಾವೆ. ಹೌದಾ? ಕರೆಂಟ್ ಹೋಗುತ್ತಾ ಅಲ್ಲಿ? ಕರೆಂಟ್ ಉಪಯೋಗ ಆಗುತ್ತದ ನಿಮ್ಗೆ? ಐಬ್ರೈಟ್ ಅಂತ, ಭಾರತದ ಬೆಳಕು ಅಂತ. ಸರಿನಾ? ಆಯ್ತು, ನಿನ್ನ ಹೆಸರು ಅದು ಹಾಕಿದ್ದಿಸಲ್ಲ, ನಿನ್ನ ಹೆಸರು ಹೇಳಿ. ಗಿರಿಜಾ. ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗದು. ಮಾತಾಡಿದ್ವಿ ಚೆನ್ನಾಗಿ, ಸ್ವಪ್ದಿಂದ ಮಾತಾಡಿದ್ವಿ, ಗಿಫ್ಟ್ ಕೊಟ್ಟಿದೀಯ. ನಾವು ಇದನ್ನ ಹಾಕಿದ್ದಿಸಲ್ಲ, ನೀನು ನೆನೆಸ್ಕೊಳ್ತೀವಿ ಕಣಪ್ಪ. ಚೆನ್ನಾಗಿ ಬೆಳಕಾಯ್ತು ಮನೇಲಿ ಅಂತ. ಆಮೇಲೆ ಹಬ್ಬ ಮಾಡ್ತೀರಾ? ಗಣಪತಿ, ಗೌರಿ ಗಣೇಶ ಹಬ್ಬ ಹಾಗಾದ್ರೆ ಗೌರಿ ಹಬ್ಬಕ್ಕೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಕೊಟ್ಬಿಡ್ತೀನಿ, ಸೀರೆ ತಗೊಳ್ಳಿ. ಗವಿಪುರಂ ಗುಟ್ಟಳ್ಳಿಲಿ ದೇವಸ್ಥಾನ ಇದೆ ಒಂದು, ಬಂಡೆ ಮಹಾಕಾಳಿ ಅಂತ, ಬಹಳ ಶಕ್ತಿಯೊಳಗೆ. ಅವಳದು ಸೀರೆ ಇದು. ನಿಮಗೆ ಸೇರ್ಬೇಕು ಅಂತಿತ್ತು, ಸೇರಿಸ್ತೀನಿ. ಕೊಡ್ಬೇಕು ಅನ್ನಿಸ್ತು, ಅದಕ್ಕೆ ಕೊಟ್ಟಿದ್ದೀನಿ. ಗೌರಿ ಹಬ್ಬದ ದಿನ ಉಟ್ಕೊಳ್ಳಿ, ಒಳ್ಳೇದಾಗತ್ತೆ. ಆದ್ರೆ ನಾನಾಗತ್ತೆ ಉಳ್ಕೊಂಡಿದ್ದೀನಿ, ನಾನು ಎಲ್ಲದರಲ್ಲಿ ಎದ್ದು ಉಳ್ಕೊಂಡಿರೋದು. ಮತ್ತೆ ಸತ್ತು 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 ಬದುಕಿರೋದು. ಯಾರು ಮಾತಾಡ್ಸಿದಾರ ಹಿಂಗೆ ನಿಮ್ಮನ್ನ? ಎಲ್ಲ ಕುತ್ಕೊಂಡು ಮಾತಾಡ್ತೀನಿ, ಕುತ್ಕೊಳಕ್ಕೆ ಟೈಮ್ ಇರಲ್ಲ. ನಾನು ಮಾತಾಡೋದಲ್ಲಿ ನನ್ನ ಜೊತೆ ಮಾತಾಡ್ತಿದ್ದೀರಾ? ಇಲ್ಲ ಇಲ್ಲ, ಇಷ್ಟೊತ್ತಾಗ ನಾನು ಕುತ್ಕೊಂತಿರ್ಲಿಲ್ಲ. ಇವತ್ತೇನೋ ಕೂತಿದ್ದೀರಾ ನೋಡಿ. ಇವತ್ತು ಸುಸ್ತಾಗಿತ್ತ ನಿಮ್ಗುನು? ಸುಸ್ತಾದ್ರೂ ಸುಸ್ತಾಯ್ತು, ಕುತ್ಕೊಳಂಗಿಲ್ಲ, ಆಡ್ತಾ ಇರ್ಬೇಕು. ವ್ಯಾಪಾರಕ್ಕೆ ಎಲ್ಲಾರ ಒಂದ್ ಸ್ವಲ್ಪ ಆಗುತ್ತೇನೋ, ಎಲ್ಲಾರ ಸ್ವಲ್ಪ ಆಗುತ್ತೇನಂತ. ಇದು ಅಕ್ಕಿ ಇಟ್ಕೊಂಬಿಡಿ. ತಗೊಳ್ಳಿ, ಇಟ್ಕೊಳ್ಳಿ. ಅಯ್ಯೋ ಬೇಡ ಬಿಡ್ತಾ, ಇಟ್ಕೊಳ್ಳಿ, ಬೇಡ ಬಿಡ್ತಾ, ಇಟ್ಕೊಳ್ಳಿ. ನಿಮ್ಗೆ ಕೊಡ್ತಿರೋದು ಇಟ್ಕೊಳ್ಳಮ್ಮ. ಅಯ್ಯೋ ಯಾಕಮ್ಮ, ಇಟ್ಕೊಳ್ಳಿ. ಎಂತ ಒಳ್ಳೆ ಮನಸ್ಸು, ಎಂತ ಒಳ್ಳೆ
ದೇವ್ರು ಕೊಟ್ಟಿದ್ದು ನಿಮಗೆ. ವ್ಯಾಪಾರ ಆಗಿಲ್ಲ ಅಂತ ಬೆಳಗ್ಗೆಯಿಂದ ಇಲ್ಲಿ ತನಕ ಒಂಚೂರು ವ್ಯಾಪಾರ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಲ್ಲ, ಈಗ ಬೇಜಾರು ಮಾಡ್ಕೊಬಿಡಿ, ಆರಾಮಾಗಿ ಮನೆಗೆ ಹೋಗಿ. ಆಯ್ತು ನಾವು ದೇವರು ಒಳ್ಳೇದು ಮಾಡಿ ತಾಯಿ ವರ್ಷ ಚೆನ್ನಾಗಿತ್ತು, ಚೆನ್ನಾಗಿ ಕಾಪಾಡಿ. ಫೋಟೋ ತೆಕ್ಕೊಳ್ಳೋಣ ನಾವು, ನೀವು? ಆಯ್ತಮ್ಮ. ಚೆನ್ನಾಗಿ ಬಂತು ಫೋಟೋ. ಆಯ್ತಮ್ಮ, ಒಳ್ಳೇದು ಕಾಪಾಡಿ. ನಿಮಗೂ ಒಳ್ಳೇದಾಗ್ಲಿ. ಆಯ್ತು ಬರ್ಲೇನವ? ಮನೆಗೆ ಹೋಗ್ಬಿಡಿ ಮತ್ತಿನ್ನ ಆಯ್ತು ಟೈಮ್ 4 ಗಂಟೆ. ಅವಾಗ ಇದನ್ನ ಈ ಭಾರ ಇಟ್ಕೊಂಡು ಮೊದಲೇ ಸುಸ್ತಾಗಿದೆ ಅಂತಿದ್ದೀರಾ. ಆಯ್ತು ಬರ್ತೀನಿ. ಆಯ್ತು.